ಕ್ಷಮೆವಿರಲಿ ವೀಕ್ಷಕರೇ, 3 ಡೇಸ್ ವ್ಲಾಗ್ ಒಟ್ಟಿಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಕಾರಣಾಂತರದಿಂದ ಹುಷಾರಿರಲಿಲ್ಲ. ಸೊ ಅದಕ್ಕೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ದಯವಿಟ್ಟು ಕ್ಷಮೆ ಇರಲಿ. ಪ್ಲೀಸ್ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಬೆಳಗಿನ ಶುಭೋದಯಗಳನ್ನ ಹೇಳ್ತಾ ನಾನಿವತ್ತು ಸ್ವಲ್ಪ ಯಾಕೋ ಆರೋಗ್ಯ ಸಮಸ್ಯೆ ಸ್ವಲ್ಪ ಕಾಣ್ತಾ ಇತ್ತು. ಅದರಿಂದ ಕಣ್ಣು ಸ್ವಲ್ಪ ಮಂಜಿರೋದ್ರಿಂದ ಬಿಸಿಲು ಹೆವಿ ಬಿಸಿಲಿಗೆ ಕಣ್ಣು ಮಂಜು ಬಿಡೋಕ್ಕಾಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಬಂದೆ ನಮ್ಮ ಕಿರ್ಗಾವಲು ದೇವಸವಳ್ಳಿ ಡಾಕ್ಟ್ರ್ ಹತ್ರ. ಸೊ ನಂಜೇಗೌಡ್ರ ಹತ್ರ ಬಂದೆ. ಸೊ ಬಂದ ತಕ್ಷಣ 9:30 ಆಗಿತ್ತು ಟೈಮು. ಸೊ ಇನ್ನೂ ಡಾಕ್ಟ್ರು ಬಂದೇ ಇರಲಿಲ್ಲ. ನಾನು ಮೆಡಿಕಲ್ ಬಂದ್ಬಿಟ್ಟು ಕೇಳಿದೆ ಎಷ್ಟೊತ್ತು ಬರ್ತಾರೆ ಅಂತಂದ. ಸೊ ಒಂದು 10 ಗಂಟೆಗೆ ಬರ್ತಾರೆ ಅಂತ ಅಂದರು. ಸರಿ ಇನ್ನು ಯಾಕೆ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ. ಯಾಕೋ ಕಣ್ಣೆಲ್ಲ ಮಂಜು ಆಗ್ತಾಯಿತ್ತು. ಸೊ ನಮ್ಮ ಕೆಲಸ ಬಿಸಿಲಿರೋದ್ರಿಂದ ಹೆವಿ ಬಿಸಿಲಿರೋದ್ರಿಂದ ತಡೆಯೋಕ್ಕಾಗ್ತಿರಲಿಲ್ಲ. ಸೊ 2 ಟೈಮ್ಸ್ ಹಿಂಗಾಯಿತು. ಅದಕ್ಕೆ ಫಸ್ಟು ತೋರಿಸೋಣ ಅಂತ ಮನೆಯವ್ರು ಹೇಳಿದ್ರು. ಸರಿ ಆಯಿತು ಬಿಡಮ್ಮ, ಅವಾಗ ಬರ್ತೀನಿ ಅಂದ್ಬಿಟ್ಟು ಬಂದೆ. ಸೊ ಕೊನೆಗೂ ಫೈನಲ್ ಬಂದರು, ಡಾಕ್ಟರ್ಸ್ ಬಂದರು. ಸೊ ಅವಾಗೆಲ್ಲ ಖಾಲಿ, ಅವಾಗೆಲ್ಲ ಬಂದ ತಕ್ಷಣ ಎಲ್ಲ ಪ್ರಿಪೇರಾಗಿ ರೆಡಿಯಾಗಿದ್ದರು. ಸರಿ ನಾನು ಅಂದ್ಬಿಟ್ಟು ಹೋಗ್ಬಿಟ್ಟು ಒಳಗಡೆ ಹೋದೆ. ಸೊ ನೋಡ್ತಾ ಇದ್ರಲ್ಲ ಸರಿ ವೀಕ್ಷಕರೇ, ಸೊ ಒಂದು ಸಿರೆಂಜ್ ತಗೋಬಪ್ಪ ಅಂತ ಹೇಳಿದ್ರು. ಸೊ ನಾನು ಎಲ್ಲ ಇರೋದನ್ನು ಹೇಳಿದೆ. ಸೊ ಕೊನೆಗೂ ಫೈನಲ್ ರೆಡಿ ಮಾಡಿಕೊಟ್ರು. ಸೊ ಟ್ಯಾಬ್ಲೆಟ್ಸ್ ಕೊಟ್ಟರು, ಇಂಜೆಕ್ಷನ್ ಕೊಟ್ಟರು, ಎಲ್ಲ ಆಯಿತು. ಸೊ ಮೆಡಿಷನ್ ಮಾತ್ರ ಹೆವಿ ಕೊಟ್ಟರು. 4 ಟೈಮ್ಗೆ 4 ಗುಳಿಗೆ ನುಂಗಬೇಕು ಅಂತ ಹೇಳಿದ್ರು. ಸರಿ ಡಾಕ್ಟ್ರು ಹೇಳಿರೋ ಮಾಹಿತಿ ಪ್ರಕಾರ ನಾವು ತಗೊಳ್ಳೇಬೇಕಲ್ವ, ಇಲ್ಲಾಂದರೆ ಆರೋಗ್ಯ ಸಮಸ್ಯೆ ಹೋಗುತ್ತೆ. ಸರಿ ಅಂದ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಮನೇಲಿ ಫೋನ್ ಮಾಡಿದ್ರು, 1-2 ಪಾಟ್ ಬೇಕಿತ್ತು ಅಂತ. ಸೊ ಕಿರ್ಗಾವಲಲ್ಲಿ ಅದೇ ನಮ್ಮ ಕಿರ್ಗಾವಲಲ್ಲೇ ಇದೆಯಲ್ಲ ಅಂಗಡಿ. ಸೊ ಅಲ್ಲಿಗೆ ಹೋದೆ. ಇನ್ನು ನೋಡ್ತಾ ಇರ್ಬೋದು ವೀಕ್ಷಕರೇ, ಏನು ದೇವ್ರ ಫೋಟೋಗಳಾಗಿರ್ಬೋದು, ಏನು ಬೇಕಾಗಿ ಎಲ್ಲ ರೆಡಿ ಆಗುತ್ತೆ. ಇಲ್ಲಿ ಕೇಳಿದ ತಕ್ಷಣ ಕೊಡ್ತಾರೆ. ಸೊ ತಗೊಂಡು ಮನೆಗೆ ಬಂದೆ ಕಣ್ರಿ. ಮನೇಲಿ ಬಂದ್ಬಿಟ್ಟು ಫಸ್ಟು ಅಲ್ಲಿ ಸ್ವಲ್ಪ ತಿಂತಿದೆ, ಮಾತ್ರೆ ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ತು. 4 ಮಾತ್ರೆ ಟೋಟಲ್ಲು. ಸೊ 1 ಟೈಮ್ಗೆ ಸೊ 4 ಮಾತ್ರೆ ಕೊಡ್ಬಾರ. ಫಸ್ಟು ಸ್ವಲ್ಪ ಬೆಳಗ್ಗೆ ತಿಂದಿದ್ದೆ ಸ್ವಲ್ಪ ತಿಂಡಿನ. ಸೊ 4 ಕುಡಿದ್ಬಿಟ್ಟು ಮತ್ತೆ ಸ್ವಲ್ಪ ತಿನ್ನೋಣ ಅನಿಸ್ತು. ಸೊ ಮತ್ತು ತಿಂದ್ರಾಯ್ತು ಅಂದ್ಬಿಟ್ಟು ಕೆಲಸ ಹತ್ರ ಬಂದೆ ಕಣ್ರಿ. ಕೆಲಸದ ಹತ್ರ ಸೋಮವಾರದ ಬ್ಲಾಗ್ ಆಗಿರುತ್ತೆ ವೀಕ್ಷಕರೇ. ಸೊ ನಾವು ಹೇಳ್ದಂಗೆ ಹೊಸ ಕೆಲಸ ಅಂತ ಹೇಳಿದ್ವಲ್ಲ, ಅದು ಪೂಜೆ ನಡೀತಾಯಿತ್ತು. ಸೊ ಅದಕ್ಕೆ ಪ್ರಿಪೇರ್ ಮಾಡ್ಕೊಂಡ್ರಪ್ಪ. ಒಳಗಡೆ ರೂಮ್ಗಳಾಗಿರ್ಬೋದು, ಅಟ್ಯಾಚ್ ಬಾತ್ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಎಲ್ಲಕ್ಕೂ ಮಾರ್ಕ್ ಹಾಕ್ಬಿಟ್ಟು ಅವ್ರಿಗೆ ಕೊಟ್ಟೆ. ಮನೆಯವರೇ ಹೊಡಿತಾಯಿದ್ರು. ಸೊ ವೀಕ್ಷಕರೇ ಗಮನಿಸ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಬೇಸ್ ಮಟ್ಟ ಮಾಡಿ ಮ್ಯಾಕ್ಸಿಮಮ್ 1.5 ವರ್ಷ ಆಯಿತು. ಸೊ ಸ್ಟಾಪ್ ಮಾಡಿಬಿಟ್ಟಿದ್ರು. ಇವಾಗ ಮತ್ತೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದರೆ ಅಮೌಂಟ್ ಎಲ್ಲ ಪ್ರಾಬ್ಲಮ್ ಶಾರ್ಟೇಜ್ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ರು. ಸೊ ಬೇಸಾಗಿ 1.5 ವರ್ಷ ಆಗಿತ್ತು. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಬೇಸ್ ಮಾಡಿದ್ದು ನಾವೇನೆ. ಸೊ ಮನೆಯವ್ರಲ್ಲಿ ಆವಾಗ ಟೀ ತಂದು ಕೊಟ್ಟರು. ಹೊಸ ಕೆಲಸ ಆಯ ಬಂದು 37ಕ್ಕೆ 16.5. ಸೊ ಸೆಕೆಂಡ್ ಫ್ಲೋರ್ ಅಂತ ಹೇಳಿದರೆ ನೋಡಬೇಕು. ಸೊ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ, ಈ ಬಡವನ ಮೇಲೆ ಫ್ರೆಂಡ್ಸ್. ಸರಿ ಅಂದ್ಬಿಟ್ಟು ಇವರಿಬ್ರಿಗೂ ಹೆಲ್ಮೆಟ್ ಕೊಟ್ಟೆ. ಬಿಸಿಲು ತಡೆಯೋಕ್ಕಾಗಲಿಲ್ಲ ಅವ್ರ ಕೈಲಿ. ಅದಕ್ಕೆ 2 ಹೆಲ್ಮೆಟ್ ಕೊಟ್ಟೆ. ಹಾಕೊಂಡ್ರಪ್ಪ ಹೊಡಿರಪ್ಪ ಪಾಯನ ಅಂದ್ಬಿಟ್ಟು. ಸೊ ಯಾಕಂದರೆ ಬೇಬಿ ಬಿಸಿಲು ವೀಕ್ಷಕರೇ, ಏನು ಮಾಡೋಕ್ಕಾಗುತ್ತೆ, ಅಷ್ಟು ಬಿಸಿಲು ಹೊಡಿತೈತೆ. ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಆದಮೇಲೆ ಒಂದು ಕೋರ್ಸ್ ಸುತ್ತ ವಾಟ್ಸಪ್ ಇಟ್ಬಿಟ್ಟು ಮೆಜರ್ಮೆಂಟ್ ಹಾಕ್ಬಿಟ್ಟೆ. ಸೊ ಮೆಜರ್ಮೆಂಟ್ ಹಾಕ್ಬಿಟ್ರೆ ನಾಳೆ ಕೆಲಸ ಮಾಡೋಕ್ಕೆ ಈಜಿ ಆಗುತ್ತೆ ಅಂದ್ಬಿಟ್ಟು ಸುತ್ತ ಪಾರ್ಟೇಷನ್ ಹಾಕ್ಬಿಟ್ಟು ಎಲ್ಲ ಪಾರ್ಟೇಷನ್ಗಳೆಲ್ಲ ಹಾಕ್ಬಿಟ್ಟೆ. ಸೊ ಏನು ಮಾಡೋಕ್ಕಾಗತ್ತೆ ವೀಕ್ಷಕರೇ, ಬಿಸಿಲು ಅಂತ ಬಿಡೋಕ್ಕೂ ಆಗೋಲ್ಲ. ಮನೇಲಿ ಕುಂತ್ಕೊಂಡ್ರೆ ಆಗೋದು ಇಲ್ಲ, ಆದಂಗೆ ಮಾಡ್ತಾ ಇರಬೇಕು. ಸೊ ಡಾಕ್ಟ್ರು ಬೇರೆ ಹೇಳಿದ್ದಾರೆ ನನಗೆ ಬಿಸಿಲನ್ನ ಅವಾಯ್ಡ್ ಮಾಡಿ ಅಂತ. ಸೊ ಏನು ಮಾಡ್ತೀರೋ, ನಮ್ಮ ಕೆಲಸನೇ ಇದು, ಬಿಸಿಲು ಆದರೂ ಸುಧಾ ಮಾಡಲೇಬೇಕು. ಸರಿ ಬಿಡ್ರಪ್ಪ ಅಂದ್ಬಿಟ್ಟು ಅದೆಲ್ಲ ಕಟ್ಬಿಟ್ಟು ರೂಮ್ಗಳಿಗೆ 3 ಬೀಮ್ ಹಾಕಬೇಕಿತ್ತು. 3 ಬೀಮ್ಗಳು ಸುಧಾ ನಾನೇ ಕಟ್ಕೊಂಡೆ. ರಿಂಗೆಲ್ಲ ಹೊಡಿಸಿ ರೆಡಿ ಮಾಡಿದ್ದೆ. ಸೊ ಅದೆಲ್ಲ ರೆಡಿ ಮಾಡ್ಕೊ ಕಟ್ಕೊಂಡೆ. ಸೊ ಯಾಕಂದರೆ ಸಣ್ಣ ಪುಟ್ಟ ವರ್ಕೆಲ್ಲ ನಾವೇ ಮಾಡ್ಕೊತೀವಿ, ಬ್ಯುಸಿ ಇದ್ದರೆ ಆಗೋಲ್ಲ. ಸೊ ಇವತ್ತು ನಾನೇ ಇದ್ನಲ್ಲ, ಸರಿ ನಾನೇ ಕಟ್ಕೊತೀನಿ ಬಿಡಪ್ಪ ಅಂದ್ಬಿಟ್ಟು ರೂಮ್ಗಳಿಗೆ, ಕಿಚನ್ಗಳಿಗೆ ಎಲ್ಲಕ್ಕೂ ಬೆಡ್ ಹಾಕ್ಬಿಟ್ಟು ಫುಲ್ ಕವರ್ ಮಾಡಿದೆ. ಸೊ ಮೆಜರ್ಮೆಂಟ್ಗಳೆಲ್ಲ ಎತ್ತಿ ರೆಡಿ ಮಾಡಿಬಿಟ್ಬಿಟ್ಟೆ. ನಾಳೆ ಬಂದರೆ ಆಳುಗಳು ಕೆಲಸ ಮಾಡಲಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ನಾನೇ ಬಿಟ್ಟೆ. ಯಾಕಂದರೆ ಒಬ್ಬರು ಮೆಜರ್ಮೆಂಟ್ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ. ಸೊ ಅದು ನಮ್ಗೆ ಇಷ್ಟ ಆಗೋಲ್ಲ. ಸೊ ನಾವೇ ನಿಂತ್ಕೊಂಡು ಓನಾಗಿ ಕೆಲಸ ಮಾಡ್ತೀವಿ, ನಾವೇ ನಿಂತ್ಕೊಂಡು ಮೆಜರ್ಮೆಂಟ್ ರೆಡಿ ಮಾಡಿ ಕೊಟ್ಬಿಟ್ರೆ ಸೊ ಅವ್ರ ಕೆಲಸ ವರ್ಕ್ ಮಾಡೋಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು. ಸೊ ಅಂತೂ ಫೈನಲ್ ಆಯಿತು ಕಣ್ರಿ ಇದು. ಸೊ ಸೋಮವಾರದ ಬ್ಲ್ಯಾಕ್ ಫೈನಲ್ಲು ಸಾಯಂಕಾಲ ಕೆಲಸ. ಸೊ ಆಲ್ಮೋಸ್ಟ್ ಎಲ್ಲ ವಾಲ್ ಈ ಥರ ಬಂದೈತೆ. ಕೋರ್ಸ್ ವಾಟ್ಸಪ್ ಪಿಚ್ಚರ ಮೇಲೆ ನಡೆಯುತ್ತೆ. ಸೊ ವೀಕ್ಷಕರೇ, ಸೊ ಇದು ಬಂದು ಮಂಗಳವಾರದ ಬ್ಲಾಗ್ ವೀಕ್ಷಕರೇ, ಗಮನಿಸ್ತಾ ಇದ್ದೀರಾ ನೀವು. ಸೊ ಮಂಗಳವಾರದ ಬ್ಲಾಗ್ ಒಂದು ವೀಡಿಯೋ ಮಾಡಿ ಕಳಿಸು ಅಂತ ಹೇಳಿದೆ ನೋಡಿ. ಇದು ಪ್ರಿಂಟ್ ವಾಸ್ಕಲ್ಲು ಮ್ಯಾಕ್ಸಿಮಮ್ 1 ವರ್ಷ ಆಗೈತೆ ನಿಲ್ಲಿಸಿ. ಹಾಳೆಲ್ಲ ಬಿಟ್ಬಿಟ್ಟು ಕಲ್ಕುಣಿಗೆ ಹೋಗ್ಬೇಕಿತ್ತು. ಸೊ ಫಸ್ಟು ಮಹೇಶಣ್ಣವ್ರ ಹೋಟ್ಲಿಗೆ ಬಂದ್ಬಿಟ್ಟು ಮಂಗಳವಾರದ ಬ್ಲಾಗು ಇವತ್ತು. ಸೊ ಅದನ್ನು ಫಸ್ಟು ತಿಂಡಿ ಪಾರ್ಸಲ್ ತಗೊಬಿಡಮ್ಮ ಅಂದ್ಬಿಟ್ಟು ಅಲ್ಲಿಗೆ ಹೋದೆ. ಸೊ ಅಲ್ಲಿ ರಶ್ ಇರೋದ್ರಿಂದ ಜನಗಳು ವೀಕ್ಷಕರೇ ಹೆವಿ ರಶ್ ಕಣ್ರಿ. ಯಾಕಂದರೆ ಈ ರಶ್ ಅಂತಕ್ಕೆ ಅಂದರೆ ಇಲ್ಲಿ ಟೇಸ್ಟ್ ಸೂಪರಾಗಿ ಕೊಡ್ತಾರೆ ಕಣ್ರಿ. ಅದಕ್ಕೋಸ್ಕರ ಫುಲ್ ಜನ ಇಲ್ಲಿ ಬಂದು ಒಳ್ಳೆ ತಿಂಡಿ ಸಿಗುತ್ತೆ. ಅದರಲ್ಲೂ ನಾನು ಹೇಳ್ದಂಗೆ ದೋಸೆ, ಸೊ ಬಿಸಿ ಇಡ್ಲಿ ಸಿಗುತ್ತೆ. ಸೊ ನನಗಂತೂ ನನ್ನ ಫೇವ್ರೇಟ್ ದೋಸೆ, ನಿಮ್ಗೆ ಆವಾಗಲೇ ಹೇಳಿದ್ದೀನಿ ವೀಕ್ಷಕರೇ. ಸೊ ಅದೊಂದು ಸರಿ ಪ್ಯಾಕ್ ಮಾಡಿಸ್ಕೊಂಡು ಬರ್ತಾಯಿದ್ದೆ. ಸೊ ಅಕ್ಕ ಬಿಸಿ ದೋಸೆ ಮಾಡ್ತಾಯಿದ್ರು, ಸೂಪರಾಗಿತ್ತು. ನನಗದು ಸ್ಮೆಲ್ ಕಂಡ್ರೆ ಸೂಪರು.
ಸೊ ಸರಿ ಅಂದ್ಬಿಟ್ಟು ಪಾರ್ಸಲ್ ತಗೊಂಡು ಹೋದ್ವಿ. ಸೊ ಇವತ್ತು ನಮ್ಮ ಕಲ್ಕುಣಿ ಸ್ವಲ್ಪ ಪ್ಯಾಚ್ ವರ್ಕ್ ಕೆಲಸಗಳಿದೆ, ಪೈಂಟರ್ ಬತ್ತೆ ಅಂತ ಹೇಳಿದ್ರಲ್ಲ. ಸೊ ಅವೆಲ್ಲನೂ ನೋಡಿ ಪ್ಯಾರಾಪಿಟ್ಟು ಅಲ್ಲೂ ಸ್ವಲ್ಪ ಟೈರ್ ಕೇಸ್ ಕೆಳಗಡೆ ಎಲ್ಲ ಪ್ಲಾಟ್ಫಾರ್ಮ್ಗಳೆಲ್ಲ ಬ್ಯಾಲೆನ್ಸ್ ಇದ್ದವು. ಸ್ವಲ್ಪ ಸಣ್ಣ ಪುಟ್ಟ ವರ್ಕ್ಗಳು ಅಷ್ಟೇ, ಪ್ಯಾಚ್ ವರ್ಕ್ಗಳು, ಗೇಟೆಲ್ಲ ಹಾಕ್ಸಿದ್ರಲ್ಲ ಅದೆಲ್ಲ ಸಣ್ಣ ಪುಟ್ಟ ವರ್ಕ್ಗಳಿದ್ದಾವೆ, ಎಲ್ಲನೂ ಅಷ್ಟು ಕಡೆಯಿಂದ ಮುಗಿಸ್ಕೊಂಡ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಯಿತು ಕೆಲಸ. ಈ ಪ್ಲಂಬಿಂಗ್ ಅವರೆಲ್ಲ ಎಲ್ಲ ಹೊಡೆದು ಇದು ಮಾಡಿದ್ರಲ್ಲ ಅವೆಲ್ಲ ಮುಗಿಸ್ಕೊಂಡು ಎಲ್ಲ ಒಂದು ಸರಿ ಅಮ್ಮ ಇನ್ನು ಬೇರೆ ಕೆಲಸ ಏನಿದ್ರೆ ಇನ್ನು ಫೋನ್ ಮಾಡಿರಿ ಅಂದ್ಬಿಟ್ಟು ಹೇಳ್ಬಿಟ್ಟು ಎಲ್ಲ ಪ್ಯಾಚ್ ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಫಸ್ಟು ಒಂದು ತಿಂಡಿ ಮಾಡ್ಕೊಂಡ್ವಿ. ಸೊ ದೋಸೆ ತಿಂದಿದ್ವಲ್ಲ, ದೋಸೆ ತಿನ್ಕೊಂಡು ಬಿಸಿಲು ಕಂಡ್ರಿ, ಯಾವಾಗಲೂ ಬಿಸಿಲು, ಏನು ಮಾಡ್ತೀರಾ ದೋಸೆ ಬೇರೆ ನಮ್ಗೆ ಏನು ಮಾಡ್ತಾರೆ ತಿನ್ನಲೇಬೇಕಲ್ಲ, ಹೋಟ್ಲು ಊಟ ಅಂದಮೇಲೆ ದೋಸೆನೇ ಇಷ್ಟ ಅಷ್ಟೇ. ಸರಿ ಅಂದ್ಬಿಟ್ಟು ಒಂದೆರಡು ಪ್ಯಾಚ್ ಇದ್ದಾವೆಲ್ಲ ಮುಗಿಸ್ಕೊಂಡು ಆ ಕಡೆಯಿಂದ ಆ ಕಡೆ ಈ ಕಡೆ ಎಲ್ಲ ಇದ್ದ ಬ್ಯಾಲೆನ್ಸ್ಗಳೆಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ. ಕ್ಲಿಯರ್ ಅಂದರೆ ವರ್ಕ್ ಅಂದಮೇಲೆ ಏನು ಮಾಡ್ತೀರಾ, ಸಣ್ಣ ಪುಟ್ಟ ಕೆಲಸ ಅವೇ ಮೇನ್ ಹಿಡಿಯೋದು. ಸೊ ಅದನ್ನು ಮುಗಿಸ್ಕೊಂಡೆ ನಾವು ಬಂದಿದ್ದೆ ವೀಕ್ಷಕರೇ ಕಲ್ಕುಣಿ ಕೆರೆಗೆ. ಸೊ ಇಲ್ಲೇ ಕಾಲಕ್ಕೆಲ್ಲ ವಾಶ್ ಮಾಡ್ಕೊಂಬಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ನೋಡಿ ಗಮನಿಸ್ತಾ ಇದ್ದೀರಾ ವೀಕ್ಷಕರೇ, ಈ ಥರ ಬಿಸಿಲು ಇನ್ನೇನೊಂದು 2 ತಿಂಗಳು ಹೊಡೆದ್ರೆ ಸೊ ಇಲ್ಲಿ ನೀರು ದನಗಳ ಕುಡಿಯೋಕ್ಕೂ ಸುದ ನೀರಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಬತ್ತೋಗೈತೆ, ಕೆರೆ ಎಲ್ಲ ಫುಲ್ ಇತ್ತು. ಸರಿ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿಗೆ ಬಂದೆ, ವರ್ಕ್ ಮಾಡ್ತಾಯಿದ್ರು ನಮ್ಮ ಹುಡುಗರು ಫ್ರೆಂಡ್ಸ್ಗಳೆಲ್ಲ ರೆಡಿ ಮಾಡ್ತಾಯಿದ್ರು ವರ್ಕು. ಸೊ ಸರಿ ನಾನು ಇಲ್ಲೇ ರೆಡಿ ಮಾಡ್ತೀವಿ, ಮಾಡ್ರಪ್ಪ ಬೇಗ ಪಟಾಪಟ್ನ ಅಂದ್ಬಿಟ್ಟು, ಈ ಬಿಸಿಲು ಹೆವಿ ಹೊಡಿತೈತಲ್ಲ, ಸರಿ ಸ್ಟಾರ್ಟ್ ಮಾಡ್ರ ಬೇಗ ಪಟಾಪಟ್ನ ನಾವು ಬಂದ್ವಿ ಅಂದ್ಬಿಟ್ಟು ಮತ್ತೆ 2 ಮೂಟೆ ಸಿಮೆಂಟ್ ಹಾಕ್ಸ್ದೆ. ನಾವು ವರ್ಕ್ ಮಾಡೋ ಇಲ್ಲಿ ಅಂದ್ಬಿಟ್ಟು ಅಲ್ಲಿ ಮಧ್ಯಾಹ್ನಕ್ಕೆ ಬಂದ್ಬಿಟ್ವಲ್ಲ, ಮುಗ್ದೈತಲ್ಲ ಕೆಲಸ ಅಂದ್ಬಿಟ್ಟು ಇಲ್ಲಿ. ಸೊ ಆಲ್ಮೋಸ್ಟ್ ಈಗ ನೋಡಿ 1.5 ವರ್ಷದಿಂದ ಇವಾಗ ವಾಸ್ಕಲ್ನ ಓಪನ್ ಮಾಡ್ತಾಯಿದ್ದೀನಿ. 1.5 ವರ್ಷ ಆಗಿತ್ತು ವಾಸ್ಕಲ್ ನಿಲ್ಲಿಸಿ. ಸೊ ಇವಾಗ ಓಪನ್ ಮಾಡ್ತಾಯಿದ್ದೀವಿ ಅದನ್ನು. ಇವಾಗ ಅದಕ್ಕೆ ಯೋಗ ಬಂದಿದೆ ವೀಕ್ಷಕರೇ. ಸದ್ಯ ಏನಾಗಿಲ್ಲ ವಾಸ್ಕಲು, ಎಲ್ಲ ಫುಲ್ ಪ್ಯಾಕ್ ಮಾಡಿದರು.